ನಿನಗಾಗಿ ಹಾಡುತ್ತ ನಿನ್ನ ಬರುವಿಗೆ ಕಾತರಿಸುತ್ತ ಸೂರ್ಯ ದೇವನ ತಂಗಿಯೇ ನೀನು ನೀಡು ಮಾತೆ ಕೃಪೆ ವರವನ್ನು ನೀನೇ ಆಧಾರ ಷಷ್ಠಿ ದೇವಿ ಬೇರಾರೆಲ್ಲ ನಮಗೆ ಷಷ್ಠಿ ದೇವಿ ಷಷ್ಠಿ ದೇವಿ ಷಷ್ಠಿ ದೇವಿ ಸುಪ್ರಭಾತ ನಿನಗಾಗಿ ಹಾಡುತ್ತ ನಿನ್ನ ಬರುವಿಗೆ ಕಾತರಿಸುತ್ತ ಸೂರ್ಯ ದೇವನ ತಂಗಿಯೇ ನೀನು ನೀಡು ಮಾತೆ ಕೃಪೆ ವರವನ್ನು ನೀನೇ ಆಧಾರ ಷಷ್ಠಿ ದೇವಿ ಬೇರಾರೆಲ್ಲ ನಮಗೆ ಷಷ್ಠಿ ದೇವಿ ಪ್ರಪಂಚನೇ ನನ್ನ ಕೈ ಬಿಟ್ರು ಇವತ್ತು ಅಮ್ಮನೂ ಕೂಡ ಅಮ್ಮ ತನ್ನ ಮಗಳ ಕೈನ ಬಿಟ್ಟಿಲ್ಲ, ತಮ್ಮ ಕೂಡ ಬಿಟ್ಟಿಲ್ಲ ಅಕ್ಕನ ಕೈನ. ಓಹೋ ಪ್ರಿಯಾ ಪ್ರಿಯಾ ಸತ್ತೋಗಿದ್ದೀನಿ ಕೌಶಿಕ್ ಅವರೇ, ನನ್ನ ಆತ್ಮ ಸಿಕ್ಕಾಕೊಂಡಿದೆ, ನಾನು ಕಷ್ಟದಲ್ಲಿದ್ದೀನಿ, ನನಗೆ ಸಹಾಯ ಮಾಡಿ. ಆ ದುಷ್ಟ ಶಕ್ತಿ ನನ್ನ ಶರೀರದೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿವರೆಗೂ ಆ ಶರೀರಕ್ಕೆ ಅಂತ್ಯ ಸಂಸ್ಕಾರ ಸಿಗೋದಿಲ್ವೋ ಅಲ್ಲಿವರೆಗೂ ನಂಗೆ ಮುಕ್ತಿ ಸಿಗೋದಿಲ್ಲ. ನನಗೆ ಸಹಾಯ ಮಾಡಿ ಕೌಶಿಕ್ ಅವರೇ, ಆ ಭೂತದಿಂದ ನನ್ನ ಶರೀರಕ್ಕೆ ಮುಕ್ತಿ ಕೊಡಿಸಿ. ನನ್ನ ಮುಂದೆ ಬಾ ವೈನಿಧಿ, ವೈನಿಧಿ ಪ್ಲೀಸ್ ನನ್ನ ಮುಂದೆ ಬಾ. ವೈನಿಧಿ ನೀನು ಅಳೋದನ್ನ ನನಗೆ ನೋಡಕ್ಕಾಗಲ್ಲ, ಪ್ಲೀಸ್ ನನ್ನ ಮುಂದೆ ಬಾ ವೈನಿಧಿ ಪ್ಲೀಸ್. ವೈನಿಧಿ ಕೌಶಿಕ್ ಅವರೇ ನನ್ನ ಕಾಪಾಡಿ. ವೈನಿಧಿ ವೈನಿಧಿ ಪ್ಲೀಸ್ ನನ್ನ ಮುಂದೆ ಬಾ ವೈನಿಧಿ ಪ್ಲೀಸ್ ಪ್ಲೀಸ್ ನನ್ನ ಮುಂದೆ ಬಾ. ನನ್ನ ಕಾಪಾಡಿ ಆಂಟಿ, ಇವಾಗ ನಿಮ್ ಸರ್ದಿ. ಆ ಕೆಟ್ಟ ಆತ್ಮ ನನ್ನ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಪ್ಲೀಸ್ ವೈನಿಧಿ ಪ್ಲೀಸ್ ನನ್ನ ಮುಂದೆ ಬಾ ವೈನಿಧಿ ವೈನಿಧಿ. ವೈನಿಧಿ ಅಮ್ಮ, ಅದು ವೈನಿಧಿ ಸೌಂಡ್ ಕೇಳಿಸ್ತಾ ಇದೆ, ವೈನಿಧಿ ಧ್ವನಿ ಕೇಳಿಸ್ತಿದೆ. ಏನು ಏನು ಹೇಳ್ಬೇಕಂತಿದ್ದಾಳಮ್ಮ ಅವಳು? ಹೌದಮ್ಮ, ವೈನಿಧಿ ಏನು ಹೇಳ್ತಿದ್ದಾಳೆ? ಕೌಶಿಕ್ ಅವರೇ ನನ್ನ ಕಾಪಾಡಿ.
ಅಮ್ಮ ಅಮ್ಮ ಅದು ಧ್ವನಿ ನಿಮಗೆ ಕೇಳಿಸ್ತಾ ಇಲ್ವಾ ಅಮ್ಮ? ಅಲ್ಲ ನಾನು ಅಮ್ಮ ವೈನಿಧಿ ಧ್ವನಿ ಕೇಳಿಸ್ತಾ ಇದೆ, ಅವಳು ಏನೋ ಹೇಳ್ಬೇಕು ಅಂತಿದ್ದಾಳಮ್ಮ. ಆದ್ರೆ ನನಗೆ ಯಾವ ಧ್ವನಿನೂ ಕೇಳಿಸ್ತಿಲ್ವಲ್ಲ ಕಂದ. ಅಮ್ಮ ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ? ಅಮ್ಮ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಮ್ಮ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದರಿಂದ ನನ್ನ ಕಾಪಾಡಿ ಕೌಶಿಕ್. ಕೇಳಿಸ್ತಿದೆ ಅಲ್ವಾ ಅಮ್ಮ? ಧ್ವನಿ ಕೇಳಿಸ್ತಿದೆ ತಾನೆ? ಇಲ್ಲ ನನಗೇನು ಅಮ್ಮ ನನಗ್ ಧ್ವನಿ ಕೇಳಿಸ್ತಾ ಇದೆ. ಯಾಕೆ ನಿಮ್ಗೆ ಕೇಳಿಸ್ತಾ ಇಲ್ಲ ಅಮ್ಮ? ಸಮಾಧಾನ ಮಾಡ್ಕೋ ಕಂದ. ಅಲ್ಲ ನಿನ್ಗೇನಾಗಿದೆ? ಅಯ್ಯೋ ಮೊದ್ಲು ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನನಗೆ ಯಾವ ಧ್ವನಿನೂ ಕೇಳಿಸ್ತಾ ಇಲ್ವಲ್ಲ ಕಂದ, ನನಗೆ ಯಾವ ಧ್ವನಿನೂ ಕೇಳಿಸ್ತಿಲ್ಲ. ನೀನ್ ಮೊದ್ಲು ಸಮಾಧಾನ ಮಾಡ್ಕೋ. ಇದೆಲ್ಲ ಏನಾಗ್ತಾ ಇದೆ ಕಂದ? ವೈನಿಧಿ ಆತ್ಮ ನಿನಗ್ ಕಾಣಿಸೋದು ಅಂದ್ರೇನು? ಅವಳ ಧ್ವನಿ ನಿನಗ್ ಕೇಳಿಸೋದು ಅಂದ್ರೇನು? ಇದಕ್ಕೆಲ್ಲ ಒಂದೇ ಅರ್ಥ ಕಂದ. ಅವಳ ಆತ್ಮ ನಿನ್ನ ಸಹಾಯ ಮಾಡು ಅಂತಿದೆ ಕಂದ. ನೋಡಪ್ಪ ಕೌಶಿಕ್, ಪ್ರೀತಿಯ ಮತ್ತೊಂದು ಅರ್ಥ ಬಲಿದಾನ ಆಗಿರುತ್ತೆ. ನನಗ್ ಚೆನ್ನಾಗಿ ಗೊತ್ತಿದೆ. ನೀನು ವೈನಿಧಿನ ತುಂಬಾ ಪ್ರೀತಿಸ್ತೀಯ. ಆದ್ರೆ ವೈನಿಧಿ ಆತ್ಮಕ್ಕೆ ಮುಕ್ತಿ ಕೊಡ್ಸೋದಕ್ಕೋಸ್ಕರ ನೀನು ಪ್ರೀತಿಯ ಬಲಿದಾನ ಕೊಡ್ಲೇಬೇಕು ಕಂದ. ಇಲ್ಲ 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 ಅಮ್ಮ, ನನ್ನ ಕೈಲಿ ಮಾಡಕ್ಕಾಗಲ್ಲಮ್ಮ. ಅದು ವೈನಿಧಿಗೆ ಮಾತು ಕೊಟ್ಟಿದ್ದೀನಿ, ಸಪ್ತಪದಿ ಇದೆ ಅಮ್ಮ, ನಾನು ಮಾಡ್ಕೊಡಲ್ಲ. ಅದ್ರ ಜೊತೆಗೆ ಅವಳನ್ನ ಸುಖವಾಗಿ ನೋಡ್ಕೋತೀನಿ ಅಂತಾನು ಮಾತು ಕೊಟ್ಟಿದ್ದೆ ಅಲ್ವಾ ಕಂದ? ಅವಳ ಈ ತರ ಹತ್ಕೊಂಡು ಗೋಳಾಡ್ಕೊಂಡಿದ್ರೆ ಸಂತೋಷವಾಗಿರ್ತಾಳ? ಹೇಳು ನೀನೆ, ಸುಖವಾಗಿರ್ತಾಳ? ಏ ಕೌಶಿಕ್ ಕಂದ, ಒಂದೊಂದ್ಸಲ ಒಂದು ಮಾತನ್ನ ನಡ್ಸ್ಕೊಡೋದಕ್ಕೋಸ್ಕರ ಇನ್ನೊಂದು ಮಾತನ್ನ ಮುರಿಲೇಬೇಕಾಗುತ್ತೆ. ಅವಳನ್ನ ನಾನಂತೂ ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೆ ಕೌಶಿಕ್. ನನಗೂ ತುಂಬಾ ನೋವಾಗ್ತಾ ಇದೆ. ಅವಳ ಆತ್ಮ ಒದ್ದಾಡ್ತಿದೆ ಅಂತ ನೀನ್ ಹೇಳಿದ್ರೆ ತುಂಬಾ ನೋವಾಗ್ತಿದೆ. ಏ ಕೌಶಿಕ್, ಏಕಂದ ವೈನಿಧಿಗೆ ಮುಕ್ತಿ ಕೊಡ್ಸೋದಕ್ಕೋಸ್ಕರ ನೀನು ಟೀನಾ ಜೊತೆ ಮದ್ವೆ ಆಗ್ಲೇಬೇಕು. ಇದು ನಿನ್ನ ಜವಾಬ್ದಾರಿ ಕಣೋ ಕಂದ. ಆ ಪವಿತ್ರ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕಪ್ಪ ನೀನು. ಹೇಗಿದ್ರು ನಿನ್ ಮನ್ಸಲ್ಲೀಗ ಟೀನಾನೇ ಅಲ್ವಾ ಇರೋದು? ನೀನೇ ಅವತ್ತು ಕ್ಯಾನ್ವಾಸ್ ಮೇಲೆ ಎಷ್ಟು ಸುಂದರವಾದ ಚಿತ್ರ ಬಿಡಿಸಿದ್ದೆ ಟೀನಾದು. ಇಲ್ಲಮ್ಮ, ನಾನು ಟೀನಾ ಚಿತ್ರ ಬಿಡಿಸ್ಲಿಲ್ಲ ಅಮ್ಮ. ನನ್ ಕಣ್ ಮುಚ್ಕೊಂಡಿದ್ದಾಗ ನನ್ನ ಕಣ್ ಮುಂದೆ ಬಂದಿದ್ ವೈನಿಧಿ ಚಿತ್ರ ಅಮ್ಮ. ನನ್ ವೈನಿಧಿ ಚಿತ್ರನ ಬಿಡಿಸಿದ್ದೆ. ನಾನು ಬಿಡಿಸಿದ ವೈನಿಧಿ ಚಿತ್ರನೇ, ಆದ್ರೆ ಟೀನಾ ಚಿತ್ರ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ನಿಜ ಹೇಳ್ತಿದ್ದೀನಮ್ಮ. ಒಳ್ಳೇದಾಯ್ತು, ಈ ದಡ್ಡ ಇನ್ನೊಂದು ಕೊಟ್ಟ ಅಸ್ತ್ರನ ನನ್ನ ಕೈಗೆ. ಈಗ ಪ್ರಯೋಗಿಸ್ತೀನಿ ನೋಡು ಈ ಬ್ರಹ್ಮಾಸ್ತ್ರವನ್ನ. ಏ ಒಂದ್ ನಿಮಿಷ, ಶಾಂತಿ, ನನಗೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಕೊಡು. ಅಂದ್ರೆ ವೈನಿಧಿಯ ಪವಿತ್ರ ಆತ್ಮ ಮೊದ್ಲಿಂದಾನು ನಿನಗೆ ಈ ವಿಷಯನೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾ, ಆ ಪವಿತ್ರ ಆತ್ಮ ಹೇಳ್ತಾ ಇರೋದು ಇದನ್ನೇ, ನೀನು ಮತ್ತೆ ಟೀನಾ ಒಂದಾಗ್ಬೇಕು ಅಂತ. ಇಲ್ಲಾಂದ್ರೆ ಇದೆಲ್ಲ ಹೇಗ್ ಸಾಧ್ಯ? ಮನಸ್ಸಲ್ಲಿ ಒಬ್ಬರ ಚಿತ್ರ ಇದ್ದು ಮತ್ತೆ ಕಣ್ಣು ಮುಚ್ಕೊಂಡು ಬರ್ದಿದ್ದಕ್ಕೆ ಅದು ಇನ್ನೊಬ್ಬರ ಚಿತ್ರ ಆಗೋಗಿದೆ. ಅದು ಕ್ಯಾನ್ವಾಸ್ ಮೇಲೆ ಅದು ಹೇಗ್ ಸಾಧ್ಯ ಹೇಳು ನೀನೆ? ಈಗ ನಮ್ಮ ಹತ್ರ ಇರೋದು ಒಂದೇ ದಾರಿ. ವೈನಿಧಿ ಅಭಿಪ್ರಾಯ ಕೇಳೋಣ. ಏನಮ್ಮ? ನಿನ್ಗೆ ಈಗ್ಲೂ ಅವಳ ಧ್ವನಿ ಕೇಳಿಸ್ತಾ ಇದ್ಯಾ? ಅವಳು ಅಳ್ತಾ ಇದ್ದಾಳ ಕೌಶಿಕ್ ಅಂತ? ಅವಳ ಆತ್ಮ ಒದ್ದಾಡ್ತಾ ಇರೋದ್ರಿಂದ ಅವಳು ಅಳ್ತಾ ಇದ್ದಾಳಲ್ವಾ? ನೀನು ಟೀನಾನ ಮದ್ವೆ ಮಾಡ್ಕೋತೀನಿ ಅಂತ ನಿರ್ಧಾರ ತಗೋ, ಒಪ್ಕೊಂಬಿಡು. ನಾನ್ ಪಕ್ಕ ಹೇಳ್ತೀನಿ ಕೇಳು, ಅವಳು ಅಳೋದನ್ನ ನಿಲ್ಲಿಸ್ಬಿಡ್ತಾಳೆ. ಏ ಕೌಶಿಕ್ ಅಂದ, ನನ್ ಮಾತನ್ನ ಅರ್ಥ ಮಾಡ್ಕೋ. ನಿನ್ ಮದ್ವೆ ಹೂ ಅನ್ನು, ಹೂ ಅಂತ ಹೇಳು ಕಂದ. ಸರಿ, ನನ್ನ ಟೀನನ್ ಮದ್ವೆ ಆಗ್ತೀನಿ. ಇದ್ದಕ್ಕಿದ್ದ ಹಾಗೆ ವೈನಿಧಿ ಧ್ವನಿ ಯಾಕೆ ನಿಂತು ಹೋಯ್ತು? ಎಸ್